ಕಣ್ಣಾಕ್ ಹೋಗ್ತಾ ಇದಾರ ಅವ್ರು ಇಂಥವ್ರು CM ಅವರು ಹೇಳ್ಬೇಕಂದ್ರೆ ಗೂಂಡಾಗಿರಿ ರಾಜಕೀಯ ಅಕ್ಕ ಇದು. ಬಂದು ಎದುರಿಸೋದು, ಮನೆ ಹತ್ರಕ್ಕೆ ಹೊಡೆಯೋದು, ಹೆಣ್ಮಕ್ಳಿಗೆ ಸಾಯಿಸ್ಬಿಡ್ತೀವಿ ಅಂತ ಫ್ಯಾಮಿಲಿಗೆಲ್ಲ ಮಾಡೋದು, ಅದೆಲ್ಲ ಯಾವ್ದು ಇದು ಅಕ್ಕ? ರೈತರು ಹೊಲದಲ್ಲಿ ಕೆಲಸ ಮಾಡ್ತಾರೆ ಹೊರತು ಅವ್ರನ್ನ ಮಾಡ್ಬಿಡ್ತೀನಿ, ಇವ್ರಿಗೆ ಹೊಡೆದು ಬಿಡ್ತೀನಿ, ಬಡ್ದು ಬಿಡ್ತೀನಿ ಅಂತ ಇಲ್ಲಿ ಯಾರು ಮಚ್ಚು ಕುಡ್ಲು ಎತ್ಕೊಂಡು ನಿಂತಿಲ್ಲ. ಎರಡು ನಾಲ್ಗೆ ರೀತಿ ಮಾತಾಡ್ತಿಲ್ಲ. ಇವತ್ತೊಂದು ಹೇಳಿಕೆ ಕೊಡ್ತಾರೆ, ನಾಳೆ ಒಂದು ಹೇಳಿಕೆ ಕೊಡ್ತಾರೆ. ಅವ್ರ ಏನಿದ್ರು ಅವ್ರ ಖಜಾನೆ ತುಂಬ್ಕೋಬೇಕು. 106 ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ಅಯ್ಯಪ್ಪ ಏನಿದ್ರು ಕೊಳ್ಳೆ ಹೊಡೆಯಕ್ಕೆ ಬಂದಿರೋದು. ಕನಕಪುರಕ್ಕೆ ಮಾತ್ರ ಅಲ್ಲ, ಮಾಗಡಿಗಲ್ಲ ಮುಖ್ಯಮಂತ್ರಿ ಇಡೀ ಕರ್ನಾಟಕಕ್ಕೆ ಆಗಿರ್ಬೇಕಾದ್ರೆ ಬರ್ಲಿ ಬಿಡಿ, ಇಲ್ಲಿ ಬಂದು ಕಣ್ಣಾರ ನೋಡ್ಲಿ. ಇಷ್ಟು 1000 ಎಕರೆ ಇದ್ಮೇಲೆ ನಾವು ಅರ್ಧ ಎಕರೆ 1 ಎಕರೆ ಹತ್ರ ಯಾಕೆ ನೀವು ಪ್ರಾಣ ತೆಗಿತಾ ಇದ್ದೀರಾ? 80% ಜನ ಬೇಕು ಅಂತ ನಿಂತಿದಾರಂತೆ. ಬಂದಿಲ್ಲಿ ನಿಂತ್ಕೊಂಡು ಮಾತಾಡಕ್ ಯೋಗ್ಯತೆ ಇಲ್ಲ. ಹಸಿರಾಗಿರೋದ್ನ ಬರಡು ಭೂಮಿ ಅಂತ ಹೇಳ್ತಾರೆ. ನಾಚಿಕೆ ಆಗಲ್ವ ಅವ್ರಿಗೆ? ಇನ್ನೇನ್ ಹೇಳ್ಬೇಕು ಅವ್ರಿಗೆ? ಅಂತವ್ರಿಗೆ ಯಾವತ್ತೋ ಸಾಯ್ಬೇಕು, ಭೂಮಿಗೆ ಓಡಾಡ್ಕೊಂಡು ಸಾಯನ್ನ ಬಿಟ್ರಿ. DK ಶಿವಕುಮಾರ್ ಅವ್ರು ಹೇಳಿದ್ರು, ರೈತರು ಅಲ್ಲಿಗೆ ಹೋಗ್ತೀನಿ, ಕಲ್ ತಗೊಂಡು ಹೊಡೆದ್ರು ಪರವಾಗಿಲ್ಲ, ಬಟ್ಟೆ ಹರಿದಾಕಿದ್ರು ಪರವಾಗಿಲ್ಲ, ಈ ಬಿಡದಿ ಟೌನ್ಶಿಪ್ ಯೋಜನೆಯನ್ನ ಮಾಡೇ ಮಾಡ್ತೀನಿ ಅಂತ. ಈಗ ಮುಖ್ಯಮಂತ್ರಿ ಬೇರೆ ಆಗಿದ್ದಾರೆ, ಪವರ್ ಇದೆ, ಮಾಡ್ತಾರೆ ಅಂತ ಅನ್ಸುತ್ತಾ ಅಥವಾ ನೀವು ಬಿಟ್ಕೊಡಲ್ವಾ? ಹೆಂಗೆ ಮೇಡಮ್, ನಾವು ಇಲ್ಲೇನು ರೌಡಿಸಮ್ ಮಾಡ್ತಾ ಇಲ್ಲ. ರೈತರು ಹೊಲದಲ್ಲಿ ಕೆಲಸ ಮಾಡ್ತಾರೆ ಹೊರತು ಅವ್ರನ್ನ ಮಾಡ್ಬಿಡ್ತೀನಿ, ಇವ್ರಿಗೆ ಹೊಡೆದು ಬಿಡ್ತೀನಿ, ಬಡ್ದು ಬಿಡ್ತೀನಿ ಅಂತ ಇಲ್ಲಿ ಯಾರು ಮಚ್ಚು ಕುಡ್ಲು ಎತ್ಕೊಂಡು ನಿಂತಿಲ್ಲ. ಯಾಕೆ ಹೇಳಿದ್ರ ಮಾತನ್ನ? ಅದು ಅವ್ರನ್ನೇ ಕೇಳಬೇಕು. ಯಾಕೆ ಅಂದರೆ ಅವ್ರು ಇಲ್ಲಿ ಪ್ರತಿಯೊಂದು ಈ ಪರಿಸರನ ನೀವು ಕಣ್ಣಾರ ನೋಡಿ, ಅಲ್ಲಿ ರೈತರೇ ಇಲ್ಲ, ಕೃಷಿನೇ ಇಲ್ಲ ಅಂತ ಹೇಳಿದ್ದು ಒಂದಿನ ಆಯಿತು. ಅದು ಮರಣೆಗೆ ಎಲ್ಲ ಒಂದು ಪರಿಸರನ ನಾವು ವಿಡಿಯೋ ಮುಖಾಂತರ ಎಲ್ಲ ಕಡೆನೂ ನಾವು ತೋರಿಸಿದಾಗ ಆವಾಗ ಜನಗಳು ಉಗಿತಾರೆ ಅನ್ನೋ ಒಂದು ಉದ್ದೇಶಕ್ಕೆ, ಇಲ್ಲ ನನಗೆ ರೈತರು ಹೊಡೆದ್ರೂ ಪರವಾಗಿಲ್ಲ ಅಂತೇಳಿ ಎರಡು ನಾಲ್ಗೆ ರೀತಿ ಮಾತಾಡ್ತಿಲ್ಲ. ಇವತ್ತೊಂದು ಹೇಳಿಕೆ ಕೊಡ್ತಾರೆ, ನಾಳೆ ಒಂದು ಹೇಳಿಕೆ ಕೊಡ್ತಾರೆ. ಅಷ್ಟಿದ್ದವರು ಮೇಡಮ್ ಯಾಕೆ ಅವ್ರ ಮಾತು ನಂಬಬೇಕು? ಯಾರ್ದೋ ಮಾತು ಯಾಕೆ ಕೇಳಬೇಕು? 4 ಜನದ ಮಾತು ಅವರೇ ಬರಲಿ ಬಿಡಿ. ನಾವೇನು ಇಲ್ಲಿ ಹೊಡೆಯಕ್ಕೆ ನಿಂತಿದ್ದೀವ, ಬಡಿಯಕ್ಕೆ ನಿಂತಿದ್ದೀವ? ನಾವು ನಮ್ಮ ಕಷ್ಟ ಹೇಳೋಕ್ಕೆ ನಿಂತಿರೋದು. ಯಾಕಂದರೆ ಮುಖ್ಯಮಂತ್ರಿ ಆದಮೇಲೆ ಇಡೀ ರಾಜ್ಯಕ್ಕೆ ಮುಖ್ಯಮಂತ್ರಿ. ಕನಕಪುರಕ್ಕೆ ಮಾತ್ರ ಅಲ್ಲ, ಮಾಗಡಿಗಲ್ಲ ಮುಖ್ಯಮಂತ್ರಿ ಆಗಿರೋದು. ಇಡೀ ಕರ್ನಾಟಕಕ್ಕೆ ಆಗಿರ್ಬೇಕಾದ್ರೆ ಬರಲಿ ಬಿಡಿ, ಇಲ್ಲಿ ಬಂದು ಕಣ್ಣಾರ ನೋಡಲಿ. ನೋಡ್ಬಿಟ್ಟು ಆಯಿತು, ಅವ್ರಿಗೆ ಇಲ್ಲಿ ಏನು ಬರಡು ಭೂಮಿ ಏನು ಬೆಳೆ ಇಲ್ಲ ಅಂತ ಅವರೇ ಹೇಳ್ಬಿಡ್ಲಿ, ನಾವು ಬಿಡ್ತೀವಿ. ಅವ್ರು ಕಣ್ಣಾರ ನೋಡ್ಬಿಟ್ಟು ಹೇಳಿ, ನಾವು ಈ ಹೇಳಿಕೆನ ನಾವೇ ಒಪ್ಕೋತೀವಿ. ಇವತ್ತೇನು ಹೇಳ್ತಾರೆ? ಇವತ್ತು ಬೆಳಗ್ಗೆ ಅವ್ರು ಹೇಳ್ತಾ ಇದ್ರು, ಯಾರೋ ಕೆಲವು ರೈತರುಗಳು ಮಾತ್ರ ರಾಜಕೀಯ ಮಾಡ್ತಿದ್ದಾರೆ ಅಂದರು. ನಾವು ರಾಜಕೀಯ ಮಾಡಿ ಯಾವುದು ಸೀಟ್ ಬೇಕಾಗಿಲ್ಲ ಮೇಡಮ್. ನಮಗೆ ನಮ್ಮ ಹೊಲದಲ್ಲಿ ನಾವು ದುಡ್ಕೊಂಡು ತಿಂತೀವಿ ಅಷ್ಟೇ. ನಮ್ಗೆ ಅವ್ರ ಥರ ನಮಗೆ ಮುಖ್ಯಮಂತ್ರಿನೇ ಬೇಕು, DCM ಬೇಕು, ACM ನಮ್ಗೆ ಯಾವುದು ಬೇಡ. ಅವ್ರಿಗದು ರಾಜಕೀಯ. 20% ಒಪ್ಕೊಂಡಿದ್ದಾರೆ, 80% ಒಪ್ಕೊಂಡವ್ರೆ ಅಂದ್ರಲ್ಲ, ಆಯಿತು. ನನ್ಗೆ ಇದು ಒಂದು ಸಂತೋಷವಾಗಿ ಹೇಳ್ತೀವಿ. 80% ಏನು ಒಪ್ಕೊಂಡವ್ರೆ ಅವ್ರು ತೊಗೊಬಿಡ್ಲಿ. ಅವರು 20%ನ ಬಿಟ್ಬಿಟ್ರೆ ನಾವು ಯಾವುದೋ ಒಂದು ಮೂಲೆಯಲ್ಲಿ 20% ಇದ್ದೀವಲ್ಲ, ನಾವು ಬದುಕೋತೀವಿ. ಇದನ್ನೇ ಕೇಳ್ಕೊತೀವಿ ಅವ್ರ ಬಾಯಿಂದನೇ. ಇವತ್ತು ಬೆಳಗ್ಗೆ ಬಂದಿರೋ ನ್ಯೂಸ್ ಹೌದು. ಏನು ಹೇಳ್ತೀರಿ? 20% ಮಾತ್ರ ರೈತರು ರಾಜಕಾರಣ ಮಾಡ್ತೀವಿ. ನಮ್ಗೇನು ರಾಜಕಾರಣ ಮಾಡಿ ಯಾವುದು ನಮಗೆ ಯಾವ ಕಾಲೇಜು, ಸ್ಕೂಲು, ನಮ್ಗೆ ಯಾವ ಇನ್ಫ್ಲೂಯೆನ್ಸ್ ತೊಗೊಂಡು ಏನು ನಡೆಸಿ ಸಾವಿರಾರು ರೂಪಾಯಿ ನಾವು ಸಂಪಾದನೆ ಮಾಡಬೇಕು? ನಾವು ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ, ಸಾವಿರಾರು ಅಂತ ತಪ್ಪಾಗುತ್ತೆ. ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿ ನಾವು ಸಾಯೋ ತನಕ ಅದರಲ್ಲೇ ಸುಟ್ಕೋತೀವಿ ಅನ್ನೋದು ತಪ್ಪು. ನಮಗೆ ನಮ್ಮ ಟೈಮ್ಗೆ ನಮ್ಮ ಮಕ್ಕಳು ನಾವು ನೆಮ್ಮದಿಯಾಗಿರೋ ಜೀವನ ಕೊಟ್ಟರೆ ಸಾಕು ನಮಗೆ. ಮತ್ತು ಏನು ಹೇಳ್ತೀವಿ, ಬೆಳಗ್ಗೆ ಒಬ್ಬರು ಮುಖ್ಯಮಂತ್ರಿ ಶಾಸಕರು ಹೇಳ್ತಾಯಿದ್ರು, ಯಾವುದೋ ಕಡೆಯವರು, ನನ್ನ ಹೆಸರು ಹೇಳಲ್ಲ ಅವ್ರು ಹೇಳ್ತಿದ್ರು, ಕುಮಾರಸ್ವಾಮಿ ಅವ್ರ ಕಡೆ ಎಷ್ಟು ಸಾವಿರಾರು ಎಕರೆ ಮಾಡಿದ್ದಾರೆ ಆಸ್ತಿನ ಘೋಷಣೆ ಮಾಡಲಿ. DK ಶಿ ಅವರು ಘೋಷಣೆ ಮಾಡಿರಲ್ಲ, ಅದು ಆಸ್ತಿ ಬಗ್ಗೆ ಎಲ್ಲ ಹೇಳ್ತಿದ್ರ. ಇಷ್ಟೆಲ್ಲ ನೀವು ಆಸ್ತಿ ಎಲ್ಲ ಘೋಷಣೆ ಮಾಡ್ಕೊಂಡಿಲ್ಲ, ನಿಮ್ಮ ಭೂಮಿಲೇ ಮಾಡ್ಕೊಬಾರ್ದಾ? ಇಷ್ಟು 1000 ಎಕರೆ ಇದ್ಮೇಲೆ ನಾವು ಅರ್ಧ ಎಕರೆ 1 ಎಕರೆ ಹತ್ರ ಯಾಕೆ ನೀವು ಪ್ರಾಣ ತೆಗಿತಾ ಇದ್ದೀರಾ? ಅಲ್ಲೇ ಕೊಡ್ಬೋದಲ್ಲ. ಟೌನ್ ಬೇಕು ಅಂತ ಹೇಳಿರೋದು ಯಾರು? ನೀವು ತಾನೇ ಕೇಳ್ತಿರೋದು. ನಾವು ಯಾರಾದ್ರೂ ಕೇಳಿದ್ವ ನಮ್ಮ ಟೌನ್ಶಿಪ್ಪೇ ಬೇಕು ಅಂತ? ಇಲ್ಲ. ನೀವು 1000 ಎಕರೆ ನೀವು ಸಂಪಾದನೆ ಮಾಡ್ಕೊಂಡಿರೋರು, ಅವರು ಕೊಡಲಿ, ಇವರು ಕೊಡಲಿ, ರೈತರನ್ನ ಉದ್ಧಾರ ಮಾಡಿಸಿ ಅಲ್ವಾ? ಅವ್ರದ್ದು ಕೊಡ್ಬೋದಲ್ಲ. ಈಗ ಏನೋ ಅವರು 10 ಎಕರೆಲಿ ಇದ್ದಿದ್ರೆ ಏನೋ ಬಿಡು, ಅವರು ಒಂದು 10 ಎಕರೆ ಇಟ್ಕೊಂಡವ್ರೆ ಅಂತ ಹೇಳ್ಬೋದು. ಇವತ್ತು ಎಲ್ಲರೂ ಸಾವಿರಾರು ಕೋಟಿನೇ, ಏನೋ ಒಂದು 1400 ಕೋಟಿ ಅಂತೀರಿ, ಒಬ್ರದ್ದು ಲೆಕ್ಕಕ್ಕೆ ಇಲ್ಲ ಅಂತೀರಿ, ಒಬ್ರದ್ದು. ಆಮೇಲೆ ಅವ್ರು ಸತ್ತೋದ್ರೆ ಅಕಸ್ಮಾತು, ಅಲ್ಲ ನಾವು ಸಾವು ಬಯಸಲ್ಲ, ಅದು ಹೇಳೋದು, ಸತ್ತೋದ್ರೆ ಅವ್ರ ಮಕ್ಳು ಮೊಮ್ಮಕ್ಳಿಗೆ ಎಲ್ಲೆಲ್ಲಿ ನಮ್ಮ ತಾತ ನಮ್ಮ ಅಪ್ಪ ಮಾಡಿಕ್ಕಿದ ಅನ್ನೋದೇ ನೆನಪಿರಲ್ಲ. ಆ ರೀತಿ ಇಟ್ಕೊಂಡಿದ್ದೀರಲ್ಲ. ನಾವು 1 ಎಕರೆಯವರು ಒಂದು ಪಾಣಿ ಇಟ್ಕೊಂಡು ಕೂತಿದ್ದೀವಿ, ಅರ್ಧ ಎಕರೆ ಕೂತಿದ್ದೀವಲ್ವಾ? ನಮ್ಮನ್ನು ಬಿಟ್ಬಿಟ್ಟು ನೀವು 1000 ಕೋಟಿ ಇದೆಯಲ್ಲ, ಮಾಡ್ಕೊಳ್ಳಿ ಅಲ್ವಾ? ಮಾಡ್ಬೋದಲ್ಲ. ರೈತರಿಗೆ ಯಾಕೆ ಈ ಥರ ಅನ್ಯಾಯ ಮಾಡಬೇಕು? ಈಗ ಅಭಿವೃದ್ಧಿ ಅನ್ನೋ ಹೆಸರು ಹೇಳ್ತಿದ್ದಾರೆ. ಬೆಂಗಳೂರಲ್ಲಿ ಟ್ರಾಫಿಕ್ ಸಮಸ್ಯೆ ಇದೆ, ಈಗ ಒಂದಷ್ಟು ಇಂಡಸ್ಟ್ರಿಯಲ್ ಏರಿಯಾ ಮಾಡಬೇಕು, ಅಭಿವೃದ್ಧಿ ಆಗುತ್ತೆ ಮೇಡಮ್, ಆ ಕಾರಣ ಹೇಳ್ತಿದ್ದಾರೆ. ಹೌದು ಮೇಡಮ್, ಅಭಿವೃದ್ಧಿ ಆಗಬೇಕು, ಇಲ್ಲ ಅಂತ ಹೇಳ್ತಿಲ್ಲ. ಈಗ ಯಾವುದೋ ಒಂದು ಸಾರ್ವಜನಿಕ ರೋಡ್ ಮಾಡಲಿ, ರಸ್ತೆಗಳು ದೊಡ್ಡದು ಮಾಡಲಿ, ಅಥವಾ ಒಂದು ಹಾಸ್ಪಿಟ್ಲ್ ಕಟ್ಟಲಿ, ಒಂದು ಕಾಲೇಜ್ ಕಟ್ಟಲಿ, ಈ ಥರದ್ದು ಏನಾರು ಒಂದು ಸಾರ್ವಜನಿಕರಿಗೆ ಹೆಲ್ಪ್ ಆಗುವಂಥ ನೀವು ಅಭಿವೃದ್ಧಿ ಮಾಡಿದರೆ ನಾವು ಬಿಟ್ಕೊಡ್ತಿದ್ದೋ. ಈಗ ರೋಡ್ಗೆ ಹೋಗುತ್ತಾ? ಆಯಿತು, ಎಲ್ರಿಗೂ ಬೇಕದು, ನಮ್ಮೊಬ್ಬರಿಗೆ ಅಂತಲ್ಲ, ನಮ್ಮದೇ ಅಂತಲ್ಲ, ಎಲ್ರಿಗೂ ಅನುಕೂಲ ಆಗುತ್ತೆ, ಅಭಿವೃದ್ಧಿ ಆಗುತ್ತೆ, ಒಪ್ಕೊಳ್ಳೋಣ. ಒಂದು ಹಾಸ್ಪಿಟ್ಲು ಮಾಡಿದ್ರೆ 100 ಜನಕ್ಕೆ, 1000 ಜನಕ್ಕೆ ಜೀವ ಉಳಿಯುತ್ತೆ, ಒಂದು ತೊಂದರೆಯಿಂದ ಏನೋ ಎಲ್ಲರಿಗೂ ಅನುಕೂಲ ಆಗುತ್ತೆ, ಮಾಡಿಕೊಡ್ತೀವಿ. ಇದು ಟೌನ್ಶಿಪ್ ಮಾಡ್ತಿರೋದು ಯಾರಿಗೆ? ನೀವು ದೊಡ್ಡ ದೊಡ್ಡ ಬಿಲ್ಡರ್ಗಳಿಗೆ ಕೊಡ್ತಿರೋದು. ನೀವು ಇವತ್ತು 2 ಕೋಟಿಗೆ ನಮ್ಮ ತೊಗೊಂಡು 20 ಕೋಟಿಗೆ ನೀವು ಮಾಡ್ತಿದ್ದೀರಲ್ಲ, ನಾವು ಯಾಕೆ ಕೊಡಬೇಕು?
ನಾವೇನು 10 ಎಕರೆ ಇಟ್ಕೊಂಡಿದ್ದೆ ಹೋಗ್ಲಿ ಕೊಟ್ಬಿಡಕ್ಕೆ, ಏನೋ ಒಂದು 2 ಎಕರೆ ಕೊಟ್ಬಿಟ್ಟು ಇನ್ನೊಂದು 2 ಎಕರೆ ಎಲ್ಲರೂ ಹೋಗಿ ತಗೊಳ್ಳೋ, ಎಲ್ಲೂ ಸಿಗ್ತಾನೂ ಇಲ್ಲ ಮೇಡಮ್ ಭೂಮಿ. ನಾವು ಇಲ್ಲಿಂದ ಹೋದ್ರೂ ಕೂಡ ಬೇರೆ ಕಡೆ ಎಲ್ಲೂ ಹೊರಗಡೆ ಜಮೀನಿಲ್ಲ. ಮಾಡಿ ನಿಮ್ಮ ಕಡೆ ಜೊತೆಗೆ ಈಗ ನಂದಗುಡಿ, ಸೋಲೂರು, ಈಗ ಸಾತ್ನೂರು ಎಲ್ಲ ಕಡೆನೂ 5 ಕಡೆನೂ ಕುಮಾರಸ್ವಾಮಿ ಮಾಡಿದ್ದಲ್ವಾ. ಒಂದು ಕಡೆಯಿಂದ ಮಾಡ್ಕೊಬನ್ನಿ. ಬಿಡ್ದಿನೇ ಅನ್ನೋದೇನು ನಿಮಗೆ? ಅಲ್ಲೂ ಮುಗಿಸಿ ಟೌನ್ಶಿಪ್ನ ಅಲ್ಲಿ ಸ್ಟಾರ್ಟ್ ಮಾಡ್ಕೊಬನ್ನಿ, ಕನಕಪುರದ ಕಡೆಯಿಂದ, ಸಾತ್ನೂರು ಕಡೆಯಿಂದ. ನಾವು ಬಿಡ್ತೀವಿ. ಆಮೇಲೆ ಎಲ್ಲಿ ಬಿಡಬೇಕು ಏನು ಮಾಡಬೇಕು ಅಂತ. ಇಂಥ ಮಲೆನಾಡು ರೀತಿ ಇರೋ ಜಾಗನ ನೀವು ಕಿತ್ಕೊಳ್ಳೋಕೆ ನಿಂತಿದ್ದೀರಲ್ಲ, ನಿಮ್ಮ ದುರುದ್ದೇಶ ಇಟ್ಕೊಂಡು ಯಾಕ್ರಿ ಈ ಥರ ಮಾಡ್ತೀರಾ? ಜೊತೆಗೆ ಕುಮಾರಸ್ವಾಮಿ ಮೇಲೆ ನೀವು ಹೇಳ್ತೀರಾ, ನಿಮ್ಮ ಮೇಲೆ ಅವ್ರು ಹೇಳ್ತೀರಾ. ಇಬ್ಬರು ಕೊಟ್ಬಿಟ್ಟು ಮಾಡಿಸಿ ಟೌನ್ಶಿಪ್ಪಾ? ಬಡ ರೈತರಿಗೆ ಯಾಕೆ ಕಾಳು ಮಾಡ್ತಾ ಇದ್ದೀರಾ ನೀವು? ನಾವು ಎಲ್ಲೋ ಕಣ ಕೊಟ್ಬಿಟ್ಟು ನಾವು ಮೇಡಮ್ ಏನೇ ಆಗಲಿ ಅವರು 20 ಕೋಟಿ ಎಲ್ಲ 50 ಕೋಟಿ ಕೊಟ್ಟರು ನಾವು ದುಡ್ಡು ಕೊಟ್ಟು, ಎಷ್ಟೇ ದುಡ್ಡು ಕೊಟ್ಟರು ಕೂಡ ನಾವು ಜಮೀನು ಕೊಡೋಕೆ ರೆಡಿ ಇಲ್ಲ. ನಾವು ಸತ್ರು ಕೂಡ, ಪ್ರಾಣ ಹೋದ್ರು ಕೂಡ ಕೊಡಲ್ಲ. ಈಗ ಇಷ್ಟೆಲ್ಲ ವಿರೋಧ ಮಾಡ್ತಾ ಇದ್ದಾರೆ ಅಂತ ಗೊತ್ತಿದ್ರು, ಪ್ರತಿಭಟನೆಗಳಾಗ್ತಿದೆ ಅಂತ ಗೊತ್ತಿದ್ರು, ಫೈನಲ್ ನೋಟಿಫಿಕೇಶನ್ ಹೊರಡಿಸಿದ್ರು, ಹೌದು ಮಾಡೇ ಮಾಡ್ತೀವಿ ಅಂತ. ಸೊ ಮುಂದೇನು ಹಾಗಾದ್ರೆ ಮೇಡಮ್? ಫೈನಲ್ ಕೊಟ್ಟಿದ್ದಾರೆ, ನಾವಿಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಯಾವುದೇ ಕಾರಣಕ್ಕೂ ಯಾವ ನೋಟಿಸ್ ಕೊಟ್ಟರು ಕೂಡ ನಾವು ಯಾರು ರೈತರು ಎಲ್ಲರೂ ಒಗ್ಗಟ್ಟಾಗಿದ್ದೀವಿ ಮೇಡಮ್. ನಾವು 1 ಇಂಚು ಭೂಮಿ ಕೊಡೋಕ್ಕೂ ನಾವು ಸಿದ್ಧ ಇಲ್ಲ. ನಾವು ಏನೇ ಆಗಲಿ, ನಾವು ಎಲ್ಲಿ ತನಕ ಆದರೂ ಆಗಲಿ ಹೋರಾಟ ಮಾಡೇ ಮಾಡ್ತೀವಿ. ಇಲ್ಲಿಂದ ಪ್ರಧಾನಮಂತ್ರಿ ಅವ್ರಿಗೆ ಆಗಿರ್ಬೋದು ಅಥವಾ ರಾಜ್ಯಪಾಲರಿಗೆ ಎಲ್ರಿಗೂ ಕೂಡ ಒಂದೊಂದು ಮನವಿ ಸಲ್ಲಿಸಿದ್ವಿ. ಇನ್ನೂ ಒಂದು ಬಾರಿ ಮತ್ತೆ ನಾವು ಅವ್ರನ್ನ ನೋಡ್ತೀವಿ. ನೋಡಿ ಜೊತೆಗೆ ಯಾವುದೇ ಒಂದು ಹೋರಾಟದಲ್ಲೂ ಅಷ್ಟೇ ಇದು ವಿಧಾನಸೌಧನೇ ಆಗಿರ್ಬೋದು ಅಥವಾ ಹೈವೇ ಹೆದ್ದಾರಿನ ತಡೆಯೋದೇ ಆಗಿರ್ಬೋದು, ಯಾವುದೇ ರೀತಿಯಲ್ಲಿ ಹೋರಾಟಕ್ಕೆ ನಾವೆಲ್ಲ ಸಜ್ಜಾಗಿದ್ದೀವಿ ಮೇಡಮ್. ಜೊತೆ ಕಾನೂನು ಹೋರಾಟನೂ ನಾವು ಕೈಗೊಳ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಭೂಮಿ ಅಂತೂ ಬಿಡಲ್ಲ ನಾವು. ಅವ್ರು ಏನಿದ್ರು ಅವ್ರ ಖಜಾನೆ ತುಂಬ್ಕೋಬೇಕು, ಅವರು ಇಲ್ಲಿ ವರದಿ ಅವ್ರು ಮಡಿಕೋಬೇಕು, ರೈತರನ್ನ ಒಕ್ಲೆಬ್ಬಿಸ್ಬೇಕು, ರೈತರನ್ನ ಇಟ್ಟಾಡಿಸ್ಬೇಕು. ಇವಾಗ ಎಷ್ಟೋ ತಾವು ನೋಡಿದ್ದೀವಿ, ಅಕ್ವೈರಾಗಿರೋತವೆಲ್ಲ ಕೆಲ್ಸಕ್ಕೆ ಹೋಗ್ತಾವ್ರೆ, ಇರೋ ದುಡ್ಡು ಖರ್ಚು ಮಾಡ್ಕೊಂಡ್ಬಿಡ್ತಾರೆ, ಕೆಲ್ಸಕ್ಕೆ ಹೋಗ್ತಾರೆ. ಇವಾಗ ನಮ್ಮನ್ನು ಅದೇ ಥರ ಮಾಡಬೇಕು ಅಂತ ಡಿ ಕೆ ಸರ್ ಯಾವ ಅಭಿವೃದ್ಧಿನೂ ಮಾಡಲ್ಲ. ಇದು 100 ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ಅಯ್ಯಪ್ಪ ಏನಿದ್ರು ಕೊಳ್ಳೆ ಹೊಡೆಯೋಕ್ಕೆ ಬಂದಿರೋದು. ಫಸ್ಟ್ ಅಭಿವೃದ್ಧಿ ಮಾಡ್ಬೇಕು ಅಂದ್ರೆ ಅಕ್ಕ, ಬೆಂಗಳೂರಲ್ಲಿ ರಸ್ತೆ ಗುಂಡಿಗಳನ್ನ ಮುಚ್ಚಿಸಕ್ಕೆ ಹೇಳಿ ಅಕ್ಕ. ಹೆಣ್ಮಕ್ಳಿಗೆ ಇವಾಗ ಹೆಣ್ಮಕ್ಳಿಗೆ ಏನಿದೆ ಅಕ್ಕ? ಏನ್ ಇದಿದೆ ಅಕ್ಕ? ಏನೂ ಇಲ್ಲ. ಈಚೆ ಕಡೆ ಇವಾಗ ಎಷ್ಟೋ ಮಕ್ಳು ಮರಿನೆಲ್ಲ ಹೇಗಿದೆ, ಹೆಣ್ಮಕ್ಳುಗಳನ್ನ ಇದು ಮಾಡ್ತಾರೆ. ಅದಕ್ಕೆ ಸೆಕ್ಯೂರಿಟಿ ಅಭಿವೃದ್ಧಿ ಮಾಡ್ಲಿ, ಸೆಕ್ಯೂರಿಟಿ ಕೊಡ್ಲಿ. ಅದು ಬಿಟ್ಟು ರೈತರು ಭೂಮಿ ಮೇಲೆ ಕಣ್ಣಾಕೋಕ್ ಹೋಗ್ತಾ ಇದಾರೆ. ಅವ್ರು ಇಂಥವ್ರು CM ಅವರು ಇದು ಹೇಳ್ಬೇಕಂದ್ರೆ ಗೂಂಡಾಗಿರಿ ರಾಜಕೀಯ ಅಕ್ಕ ಇದು. ನಾವೊಂದು ಕಾಂಗ್ರೆಸ್ ಕಡೆ ಈ ತರ ನಾವು ಮಾತಾಡಿದ್ರೆ, ಬೈಯೋದು ಮಾತಾಡಿದ್ರೆ ಬಂದು ಎದುರಿಸೋದು, ಮನೆ ಹತ್ರಕ್ಕೆ ಹೊಡೆಯೋದು, ಹೆಣ್ಮಕ್ಳಿಗೆ ಸಾಯಿಸ್ಬಿಡ್ತೀವಿ ಅಂತ ಫ್ಯಾಮಿಲಿಗೆಲ್ಲ ಇದು ಮಾಡೋದು, ಅದೆಲ್ಲ ಯಾವ್ದು ಇದು ಅಕ್ಕ? ಹಾಕಿದ್ದಾರೆ. ಅದೇ ಅಕ್ಕ ಈ ತರ ಮಾಡ್ತಾ ಇದ್ದಾರೆ. FIR ಆಮೇಲೆ ಮನೆ ಹತ್ರ ಬಂದು ಈ ತರ ನಾವು ವಿಡಿಯೋಗಳೆಲ್ಲ ಮಾಡಿದ್ರೆ ಮನೆ ಹತ್ರ ಬಂದು ಹೆದರಿಸೋದು ಮಾಡೋದು, ಕ್ಷಮೆ ಕೇಳು, ಕಾಲ ಹತ್ರ ಕಾಲಕ್ಕೆ ಮುಗ್ಬಿಟ್ಟು ಕ್ಷಮೆ ಕೇಳಿ ವಿಡಿಯೋ ಡಿಲೀಟ್ ಮಾಡಿಸೋ ಅಂತ ಹೆದರಿಸೋದೆಲ್ಲ ಏನ್ ತಕ್ಕ? ನಾವು ನಿಯತ್ತಾಗಿ ಮಾಡ್ತಾ ಇದೀವಿ. ಅವ್ರು ಬೇಕಾಗಿರೋ ಅವ್ರು ಮಾಡ್ಕೊಳ್ಳಿ, ಅವ್ರಿಗೆ ಬೇಕು ಅಂತ ನಿಂತಿರೋರು ಅವ್ರು ಮಾಡ್ಕೊಳ್ಳಿ. ನಾವು ಬೇಡ ಅಂತ ನಿಂತು ನಾವು ನಿಯತ್ತಾಗಿ ಮಾಡ್ತಾ ಇದ್ವಿ. ನಮ್ಗೆ ಯಾಕೆ ಈ ತರ ಹಿಂಸೆ ಕೊಡ್ತಾರೆ? ಅದೇ ಗೂಂಡಾಗಿರಿ ರಾಜಕೀಯ. ಇದನ್ನೇನು ಹೇಳಕ್ಕಾಗಲ್ಲ. ಅಭಿವೃದ್ಧಿ ಮಾಡೋದು ಎಷ್ಟೊಂದು ಇದಿದೆ. ರೈತರು ಭೂಮಿ ಮೇಲೆ ಕಣ್ಣಿರೋದು. ಅದನ್ನ ಫಸ್ಟ್ ಅದ್ ನೋಡ್ಕೊಳ್ಳಿ, ಆಮೇಲೆ ಇಲ್ಲಿ ಬರ್ಲಿ. ಏನ್ ಭೂಮಿ ಕೊಟ್ಬಿಡ್ತೀವಿ ಅಂತ ಅವನ ಹತ್ರ ಹೋಗಿ ನಾವ್ ಹೇಳಿದೀವ? 80% ಜನ ಬೇಕು ಅಂತ ನಿಂತಿದಾರಂತೆ. ಬಂದು ಇಲ್ಲಿ ನಿಂತ್ಕೊಂಡು ಮಾತಾಡಕ್ ಯೋಗ್ಯತೆ ಇಲ್ಲ. ಎಲ್ಲ ಅವ್ರು ಅದೇ ಹೇಳಲ್ವಾ, ಹೆಂಡತಿ ಮಕ್ಳು ಮೊಮ್ಮಕ್ಳಿಗೆಲ್ಲ ಆಸ್ತಿಗಳು ಮಾಡ್ಕೊಂಡ್ಬಿಟ್ಟು ನಾವೆಲ್ಲ ಹೋಗೋಣ? ನಾವು ಈ ಭೂಮಿ ನಂಬ್ಕೊಂಡಿರೋರೆ ಈ ಮಟ್ಟಕ್ಕೆ ಮಕ್ಳು ಮರಿ ಓದಿಸ್ಕೊಂಡು ಇಲ್ಲಿ ಇದ್ದೀವಿ ನಾವು. ಈ ಬಿಟ್ಟ ಇಷ್ಟು ಹಸ್ರಾಗಿರೋದನ್ನ ಬರಡು ಭೂಮಿ ಅಂತ ಹೇಳ್ತಾರೆ. ನಾಚಿಕೆ ಆಗಲ್ವಾ ಅವ್ರಿಗೆ? ಇನ್ನೇನು ಹೇಳ್ಬೇಕು ಅವ್ರಿಗೆ ಅಂತವ್ರಿಗೆ? ಇಲ್ಲಕ್ಕ, ಇದು ಬರೀ ಸುಳ್ಳು. ಅವ್ರು ಮೋದಿ ಹತ್ರ ಹೋಗಿ ಹೇಳಿರೋದು ಕರ್ನಾಟಕ ಅಭಿವೃದ್ಧಿ ಮಾಡ್ತೀನಿ ಅಂತ. ಈ ಬಿಡದಿ ರೈತರದ ಇದು ಕೃಷಿ ಭೂಮಿನ ಅಕ್ವೈರ್ ಮಾಡ್ತೀನಿ ಅಂತ ಅವ್ರು ಹೇಳಿಲ್ಲ. ಬರೀ ಸುಳ್ಳು. ಈಗ ಮೋದಿ, ಕುಮಾರಸ್ವಾಮಿ ಆಯ್ತು, ಈಗ ಮೋದಿ ಮೇಲೆ ಆ ಥರ ಅಪವಾದ ಮಾಡ್ತಾ ಇದ್ದಾರಕ್ಕ. ಇವ್ ಯಾರಕ್ಕ ಹಂಗೆ ಹೇಳ್ಬಿಡ್ತಾರ? ಲೋಗಿನ ರೈತರದ ಭೂಮಿ ಹೊಡಿತೀನಿ ಅಂತ ಹೇಳ್ತಾರ? ಹಂಗೆ ಹೇಳಕ್ಕಾಗಲ್ವಲ್ಲ. ಕರ್ನಾಟಕ ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳ್ತಾ ಇರೋದು. ಆಮೇಲೆ ಕನಕಪುರದಲ್ಲಿ ಮೊನ್ನೆ ಕೃಷಿ ಭೂಮಿನ ನೀವು ಬಿಟ್ಕೊಡ್ಬೇಡಿ, ಎಲ್ಲ ಕೃಷಿ ಮಾಡಿ ಅಂತ ಹೇಳಿದ್ದಾರೆ. ಇಲ್ಲಿ ಯಾಕೆ ಈ ಥರ ಇದು ಮಾಡ್ತಾ ಇದ್ದಾರೆ? ಅದೇ ಕೇಳಲ್ವ? ಎಲ್ಲ 2 ನಾಲ್ಗೆಗಳು ಅವ್ರಿಗೆ. ರಾಜಕೀಯದವ್ರಂದ್ರೆ ಹಂಗೇನೆ. ನಮ್ಮ ಭೂಮಿ ಯಾವುದೇ ಕಾರಣಕ್ಕೆ ಬಿಟ್ಕೊಡಲ್ಲ. ಎಷ್ಟೇ ಹೋರಾಟ ಆದ್ರೂ ಯಾವತ್ತೋ ಸಾಯ್ಬೇಕು. ಭೂಮಿಗೆ ಓಡಾಡ್ಕೊಂಡು ಸಾಯನ್ನ ಬಿಟ್ಟೇಕ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.